ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಿತ್ರ ಬಂಧನ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪವಿತ್ರ ಬಂಧನ ಸೀರಿಯಲ್ಲು ಪವಿತ್ರ ಹೇಳ್ದಂಗೆ ಅವರ ಅಮ್ಮ ದೇವನ್ನ ತುಂಬ ಚೆನ್ನಾಗಿ ಮಾತಾಡಿಸಿ ಅವನ್ನ ಮುದ್ದಾಡಿ ಎಷ್ಟೋ ವರ್ಷಗಳಾಗಿತ್ತು ಮಾತಾಡಿಸಿ ಅಂತ ಹೇಳ್ಬಿಟ್ಟು ನಿಮ್ಮ ಮಗನ ನೀವು ಚೆನ್ನಾಗಿ ಮಾತಾಡಿಸಿ ಇದು ಮಾಡಿದ್ರೆ ನಾನು ನಿಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತ ಅವಳು ನೆನ್ನೆ ಮಾತು ಕೊಟ್ಟಿರ್ತಾಳೆ. ಅದೇ ಪ್ರಯುಕ್ತ ಇವತ್ತು ಅವ್ರ ಅಮ್ಮ ಆ ಥರ ಮಾಡಿದ್ದಾಳೆ. ನಾಟಕ ಆಡಿದಳು ಅಥವಾ ರಿಯಲಿ ಮಾತಾಡಿಸಿದಳು ಒಂದು ಗೊತ್ತಿಲ್ಲ. ಆಮೇಲೆ ಆಚೆ ಬರ್ತಾನೆ, ಅತ್ತೆ ಇವತ್ತು ಅಮ್ಮ ನನ್ನ ಮಾತಾಡ್ಸಿದ್ರು ಅಂತ ಖುಷಿಯಾಗಿ ಹೇಳ್ತಾನೆ. ಹೌದಾ, ಸಂತೋಷ ಅಂತ ಹೇಳ್ತಾಳೆ. ಆಮೇಲೆ ಅಲ್ಲಿಂದ ಹೋಗಿ ತಾತಂಗಂತೂ ತಾತ ಅಮ್ಮ ನನ್ನ ಮಾತಾಡ್ಸಿದ್ರು ಅಂತ. ಆಮೇಲೆ ಪುಟ್ಟಿ ಬರ್ತಾಳೆ, ಪುಟ್ಟಿ ಹಿಡ್ಕೊಂಡು ಪುಟ್ಟಿ ನನ್ನ ಅಮ್ಮ ಮಾತಾಡ್ಸಿದ್ರು ಪ್ರತಿಯೊಬ್ರಿಗೂ. ಆಮೇಲೆ ಅಮೃತ ಬರ್ತಾಳೆ, ಅಮೃತ ನನ್ನ ಅಮ್ಮ ಮಾತಾಡ್ಸಿದ್ರು, ಎಲ್ಲರಿಗೂ ಅಮ್ಮ ನನ್ನ ಮಾತಾಡ್ಸಿದ್ರು ಅಂತ ಖುಷಿಯಾಗಿ ಹೇಳ್ಕೊಂಡು ಬರ್ತಾನೆ. ಅವ್ನು ಖುಷಿ ಹೇಳೋಕ್ಕೆ ತೀರ್ದು ಎಲ್ಲರ ಹತ್ರನೂ ಹೇಳ್ಕೊಂಡು ಖುಷಿಯಾಗಿ ತಿರ್ಕೊಂಡು ಬರ್ತಾನೆ. ಆಮೇಲೆ ಪವಿತ್ರ ಬರ್ತಾಳೆ ಅಲ್ಲಿಗೆ. ಪವಿತ್ರ ಬಂದು ದೇವು ಸರ್ ಅಂತ ಬರ್ತಾಳೆ. ದೇವು ಸರ್ ಅಂತ ಬಂದ ತಕ್ಷಣವೇ ಪವಿತ್ರವರೇ ಅಮ್ಮ ನನ್ನ ಮಾತಾಡ್ಸಿದ್ರು ಅಂತ ಎತ್ಕೊಂಡು 10 ರೌಂಡ್ ತಿರುಗಿಬಿಡ್ತಾನೆ. ಆಮೇಲೆ ಬಿಡಿ 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 ದೇವು ಸರ್ ಬಿಡಿ 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 ಅಂತ ಅವಳು ಪಾಪ ಇದು ಮಾಡ್ತಿರ್ತಾಳೆ. ನನ್ನನ್ನು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು, ಇವತ್ತು ಸಂತೋಷಕ್ಕೆ ಪಾರವೇ ಇಲ್ಲ ಅಂತೇಳ್ಬಿಟ್ಟು ಅವಳನ್ನ ತಪ್ಕೊಂಡು ಎತ್ಕೊಂಡು ಮುದ್ದಾಡ್ಬಿಡ್ತಾನೆ. ಅದನ್ನು ಅಮೃತ ಅಮ್ಮ ನೋಡ್ತಿರ್ತಾರೆ, ಉರ್ಕೊಂತಾರೆ. ಸಖತ್ ಸಿಟ್ಟು ಮಾಡ್ಕೋತಾಳೆ. ಅಯ್ಯೋ ಏನು ಸೀಮೆಗಿಲ್ದವನು ಹೆಂಡ್ತಿ ನನಗೆ, ಅವಳನ್ನ ಬಿಟ್ಟು ಓಡಿಸೋದು ಯಾವತ್ತಿದ್ರು ಅವಳನ್ನ ತಪ್ಕೊಂಡು ಇದು ಮಾಡ್ತಾನಲ್ಲ ಅಂತ ಹೇಳ್ಬಿಟ್ಟು. ಪವಿತ್ರವರೇ, ನೀವು ನನ್ನ ಅದೃಷ್ಟ ದೇವತೆ, ನೀವು ನಿಜವಲ್ಲೂ ಪುಣ್ಯವಂತಿ, ಹಂಗೆ ಹಿಂಗೆ ಅಂತೆಲ್ಲ ಹೊಗಳ್ತಾನಲ್ಲ, ನನ್ನ ದೇವತೆ ಇದ್ದಂಗೆ ನೀವು ಅಂತೇಳಿ ಅದನ್ನು ಕೇಳಿಕೊಂಡು ಇವಳಿಗೆ ಉರ್ಕೊಳಂಗೆ ಆಗ್ತಿರುತ್ತೆ. ಆಮೇಲೆ ಅವು ಪವಿತ್ರನ ಎತ್ಕೊಂಡು ಮುದ್ದಾಡೋದು ನೋಡ್ನಾರ್ದೆ ಏನು ಉರ್ಕೊಂಡು ಬಿದ್ದೋದ್ಲು ಅನ್ನೋ ಅಷ್ಟ್ರ ಮಟ್ಟಿಗೆ ಆಡ್ತಿರ್ತಾಳೆ. ತಾತ ಮಾತ್ರ ನಗಾಡ್ತಿರುತ್ತೆ. ತಾತ ನಗಾಡ್ಕೊಂಡು ಅಯ್ಯೋ ಬಿಡೋ 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 ಅಂತ ಇರುತ್ತೆ. ಹಂಗಾಗಿ ತುಂಬಾ ಖುಷಿಯಾಗಿ ಮುದ್ದಾಡ್ತಿರ್ತಾನೆ. ಈ ಕಡೆ ಬಂದು ಪವಿತ್ರಂಗೆ ಏನಾಯಿತು ದೇವ್ ಸರ್ ಯಾಕೆ ಹೀಗೆ ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮಮ್ಮ ನನ್ನನ್ನು ಮಾತಾಡಿಸ್ಬಿಟ್ರು, ನಂಗೆ ತುಂಬ ಖುಷಿಯಾಯಿತು, ಇವತ್ತು ನಮ್ಮಮ್ಮ ಮಾತಾಡಿಸ್ಬಿಟ್ರು ನನ್ನ ಅಂತ ತುಂಬಾ ಖುಷಿಯಾಗಿ ಕುಣಿದಾಡ್ಬಿಡ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಪೂಜೆ ಎಲ್ಲ ಇಟ್ಕೊಂಡಿರ್ತಾರೆ. ನಾಳೆ ಪೂಜೆ ಮಾಡಬೇಕು, ತುಂಬಾ ದೇವ್ರ ಹತ್ರ ಎಲ್ಲ ಕೇಳ್ಕೋಬೇಕು ಪೂಜೆ ಮಾಡಿ ಅಂತೇಳಿ. ಆಮೇಲೆ ಪೂಜೆ ಮಾಡ್ತಿರ್ತಾರೆ. ಆವಾಗ ದೇವು ಹೇಳ್ತಾನೆ, ಇವತ್ತೆಲ್ಲ ಪೂಜೆ ಮಾಡಿಬಿಟ್ಟು ಕಂಕಣ ಕಟ್ಟಿರೋ ಅಂಥದ್ದನ್ನು ಬಿಚ್ಚಬೇಕು ಅಂತ ತಾತ ಹೇಳಿರ್ತಾರೆ. ಹಂಗಾಗ್ಬಿಟ್ಟು ಇವತ್ತು ಕಂಕಣ ಬಿಚ್ಚಬೇಕು. ಏಕೆ ಅಂದರೆ ಇಷ್ಟು ದಿನ ವ್ರತ ಅಂತ ಇತ್ತಲ್ಲ, ಆ ವ್ರತನೆಲ್ಲ ಪೂಜೆ ಮಾಡಿ ಎಲ್ಲ ವ್ರತನೂ ಬಗೆಹರಿಸಿದಾಳೆ ಅವಳು, ಒಂದೂ ಬಿಟ್ಟಿಲ್ಲ, ಹೇಳಿದ್ದೆಲ್ಲನೂ ಮಾಡಿದ್ದಾಳೆ. ತಾತನ ಹತ್ರ ಹೇಳ್ಕೊಂಡು ಖುಷಿ. ತಾತ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ, ಮೊಮ್ಮಗ ಖುಷಿಯಾಗಿದ್ದಾನಲ್ಲ ಅಂತೇಳ್ಬಿಟ್ಟು ತಾತನೂ ಖುಷಿಯಾಗಿದೆ. ಆಮೇಲೆ ಎಲ್ಲರ ಹತ್ರ ಹೇಳ್ಕೊಂಡು ನಾಳೆ ಪೂಜೆ ಇಟ್ಕೊಂಡಿದ್ದಾರೆ, ಪೂಜೆ ಮಾಡೋದು ಅಂತ ಆಗಿದೆ. ಅದಕ್ಕೆ ಪವಿತ್ರ ಪೂಜೆ ಮಾಡಲಿ ಅಂತೇಳಿ. ಆಮೇಲೆ ಪವಿತ್ರ ಪೂಜೆ ಮಾಡ್ತಾಳೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡವ್ರೆ. ಆಮೇಲೆ ಮಗು ಎತ್ಕೊಂಡು ಮಗುವನ್ನ ಖುಷಿಯಾಗಿ ಆಡಿಸ್ತಾ ಇರ್ತಾನೆ. ತುಂಬಾ ಖುಷಿಯಾಗಿ ಮಗು ಆಡಿಸ್ಕೊಂಡು ಆಮೇಲೆ ಹೀಗೆ ಅವನು ಖುಷಿ ಹೇಳೋಕ್ತಿರ್ದು ಎಷ್ಟು ಖುಷಿ ಪಡ್ತಿದ್ದಾನೆ ಅಂದರೆ ಎಲ್ಲೂ ನೆಲದಲ್ಲಿ ನಿಲ್ತಾನೇ ಇಲ್ಲ, ಅವನಿಗೆ ಕೈಕಾಲೇ ನಿಲ್ತಿಲ್ಲ, ಅಷ್ಟು ಖುಷಿ ಪಡ್ತಿದ್ದಾನೆ. ಅಮ್ಮನ ತೊಡೆ ಮೇಲೆ ಮನ್ಕೊಂಡು ಅಮ್ಮ ಹತ್ತು ಮಗ ಹತ್ತು ಎಲ್ಲ ಆಯಿತು. ಈಗ ಅವರಮ್ಮ ಬೇರೆಯವ್ರಿಗೆ ಯಾರಿಗೋ ಫೋನ್ ಮಾಡ್ತಿದ್ದಾಳೆ. ಏನಕ್ಕೆ ಫೋನ್ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಇವಳದು ಕ್ರಿಮಿನಲ್ ಐಡಿಯಾನೋ ಅಥವಾ ಇವಳು ಒಳ್ಳೆ ಬುದ್ಧಿನೋ ಒಂದು ಗೊತ್ತಾಗಿಲ್ಲ ಇನ್ನು. ಕ್ರಿಮಿನಲ್ ಐಡಿಯಾ ಆದರೆ ಪಾಪ ಫೇಕು, ಅಂದರೆ ದೇವು ಎಲ್ಲ ಸಂತೋಷಪಟ್ಟಿದ್ದು ಫೇಕ್ ಆಗಿಬಿಡುತ್ತೆ. ನಿಜವಾಗೂ ಆದರೆ ಒಳ್ಳೆಯದೇ. ಈ ಕಡೆ ಪೂಜೆ ಇಟ್ಕೊಂಡಿದ್ದಾರೆ. ಇವತ್ತು ಪೂಜೆ ಲಾಸ್ಟು. ಈ ಪೂಜೆ ಮಾಡೋಕ್ಕೆ ಅಂತೇಳ್ಬಿಟ್ಟು ಇವತ್ತು ಪವಿತ್ರ ಸ್ನಾನ ಮಾಡಿ ಮಡಿ ಉಟ್ಟು ಎಲ್ಲ ರೆಡಿಯಾಗಿ ಪೂಜೆಗೆಲ್ಲ ರೆಡಿ ಇಟ್ಕೊಂಡು ಎಲ್ಲ ಬಂದಿದ್ದಾಳೆ, ಪೂಜೆ ಮಾಡ್ತಾಯಿದ್ದಾಳೆ. ಇವಾಗ ತಾತ ಹೇಳುತ್ತೆ, ಇವತ್ತು ಲಾಸ್ಟ್ ಡೇ, ಪೂಜೆ ಎಲ್ಲ ಆಯ್ತಲ್ಲ, ಇನ್ನು ಕಂಕಣ ಬಿಚ್ಚಬೇಕು, ಕಟ್ಟಿರೋ ಕಂಕಣನ ಕೈಲಿರೋದು ಬಿಚ್ಚಬೇಕು, ದೇವು ನೀನೇ ಬಿಚ್ಚಬೇಕು ಕಣೋ ಅಂತ ಹೇಳುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ದೇವ್ರ ಮುಂದೆನೇ ಕಂಕಣ ಬಿಚ್ಚುತ್ತಾನೆ. ಆಮೇಲೆ ಆದಮೇಲೆ ತಾತಗೆ ತುಂಬ ಖುಷಿ ಆಗುತ್ತೆ.
ಇವತ್ತಿಗೆ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ಒಂಥರ ಚೆನ್ನಾಗಿದೆ ಇವ್ರ ಮನೆ ದೇವರು. ಎಲ್ಲ ದೇವ್ರ ಮನೇಲಿ ಮಾಡಿದ್ರೆ ಇವರು ಹೊರಗಡೆ ಅಂದರೆ ಓಪನ್ನು ಇದರಲ್ಲಿ ಪೂಜೆ ಮಾಡೋ ಹಾಗೆ ಮಾಡಿದ್ದಾರೆ. ಚೆನ್ನಾಗಿದೆ ಇದೊಂಥರ ನೋಡೋದಕ್ಕೂ ಚೆನ್ನಾಗಿದೆ. ಆಮೇಲೆ ಇವರೆಲ್ಲ ಪೂಜೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಅವಳು ಯಾರು ಅಮೃತ ಸೀರೆ ಉಟ್ಕೊಂಡು ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡು ಸೀರೆ ಉಟ್ಕೊಂಡು ಒಯ್ಯಾರ ಆಡ್ಕೊಂಡು ಮೇಲಿಂದ ಇಳಿದು ಬರ್ತಾಳೆ. ಇವತ್ತು ನನ್ನನ್ನು ನೋಡಿಬಿಟ್ರೆ ದೇವು ಫುಲ್ಲು ಖುಷಿಯಾಗಿ ಮುಳುಗೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಆಮೇಲೆ ಹಾಗೆ ಅಂದ್ಕೊಂಡು ಕೆಳಗೆ ಬರ್ತಾಳೆ. ಆದರೆ ಅಂತ ಏನಿಲ್ಲ, ಏನಿವತ್ತು ಈ ಥರ ಸೀರೆ ಉಟ್ಬಿಟ್ಟಿದೆಯಾ, ಪವಿತ್ರನ ಥರ ಸೀರೆ ಉಟ್ಟಿದೆಯಲ್ಲ ಅಂತ ಕೇಳ್ತಾನೆ. ಅದಕ್ಕೆ ದರಿದ್ರದವಳ ಹೆಸರು ಹೇಳ್ತಾನೆ. ನಾನು ಉಟ್ಕೊಬಂದಿರೋ ಸೀರೆಗೆ ಪವಿತ್ರ ಹುಟ್ಟಿರೋ ಸೀರೆ ಅಂತ ಹೇಳ್ತಾನೆ. ಸ್ವಲ್ಪನೂ ಟೇಸ್ಟ್ ಇಲ್ಲ ಇವನಿಗೆ ಅಂತ ಬೈಕೊಂತಾಳೆ. ಆದರೂ ಅವನೇನು ಕೇರ್ ಮಾಡಲ್ಲ. ಇವಳು ಬೈಕೊಂಡ್ರೂ ಕೇರ್ ಮಾಡಲ್ಲ, ಇವಳೇನು ಮಾತಾಡಿಕೊಂಡ್ರು ಅವ್ನು ಕೇರೇ ಮಾಡಲ್ಲ. ಸುಮ್ಮನಾಗ್ತಾನೆ ಅವನ ಪಾಡಿಗೆ ಅವನು. ಇವಳು ಬೇಕು ಅಂತಲೇ ಅವನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಸೀರೆ ಉಟ್ಕೊಂಡು ಬಂದಿದ್ದಾಳೆ. ಆ ಸೀರೆ ಉಟ್ರೂ ಆ ಕಡೆಗೆ ಯಾರು ನೋಡಲ್ಲ. ಅದು ಸಿಟ್ಟು ಬೇರೆ ಬರುತ್ತೆ. ಅತ್ತೇನೂ ಒಂದು ಸಲ ಹಿಂಗೆ ನೋಡ್ತಾಳೆ, ಮತ್ತು ದೇವನು ಒಂದು ಸಲ ಹಿಂಗೆ ನೋಡ್ತಾನೆ. ಆಮೇಲೆ ಏನು ಪವಿತ್ರ ಥರ ಸೀರೆ ಉಟ್ಕೊಂಡು ಅಂತ ಅಷ್ಟೇ ಹೇಳೋದು ಅವನು, ಮತ್ತೇನು ಹೇಳಲ್ಲ. ಆವಾಗ ಅವಳು ಹಂಗಂದಾಗ ಅವಳಿಗೆ ಉರ್ದು ಹೋಗಿಬಿಡುತ್ತೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಸೀರೆ ಉಟ್ಕೊಂಡು ಬಂದರೆ ಅವಳಿಗೆ ಹೋಲಿಸ್ತಾನೆ ಆ ದರಿದ್ರದವಳಿಗೆ ಅಂತೇಳ್ಬಿಟ್ಟು ಸಿಟ್ಟು ಮಾಡಿಕೊಂಡು ಸುಮ್ಮನಾಗ್ತಾಳೆ. ಆಮೇಲೆ ಕಂಕಣ ಎಲ್ಲ ಬಿಚ್ಚಿದ್ದಾಯಿತು. ಇವತ್ತಿಗೆ ವ್ರತ ಎಲ್ಲ ಕಂಪ್ಲೀಟ್ ಆಯಿತು, ಪೂಜೆ ಎಲ್ಲ ಮುಗೀತು. ತುಂಬ ಸಂತೋಷವಾಗಿರೋ ದಿನ ಇವತ್ತು. ಹಾಗಾಗಿ ಅವ್ರ ಅಮ್ಮನೂ ಕೂಡ ಯಾರ ಹತ್ರನೂ ಜಗಳ ರಂಪ ಇಲ್ದಂಗೆ ಅನನ್ಯತೆಯಿಂದ ಸಂತೋಷವಾಗಿದ್ದಾಳೆ ಇವತ್ತು. ದೇವು ಕೂಡ ಫುಲ್ ಖುಷಿಯಾಗಿದ್ದಾನೆ. ಅವನ ಸಂತೋಷ ಹೇಳ್ತೀರ್ದು. ಆಮೇಲೆ ಪವಿತ್ರ ಹತ್ರ ಹೇಳ್ತಾನೆ, ಪವಿತ್ರ ಅವರೇ ನೀವಿಲ್ಲ ಅಂದಿದ್ರೆ ನನಗೆ ತುಂಬ ಕಷ್ಟ ಆಗ್ತಿತ್ತು. ನಿಜವಾಗ್ಲೂ ನೀವು ಅದೃಷ್ಟ ದೇವತೆ. ನೀವೇ ನನಗೆ ಒಂಥರ ದೇವತೆ ಇದ್ದಂಗೆ. ನೀವು ಬಂದ ಮೇಲೆ ನನಗೆ ಪ್ರತಿಯೊಂದು ಕೆಲಸನೂ ಆಯಿತು. ಮತ್ತು ನಮ್ಮದು ಪ್ರಾಪರ್ಟಿ ಎಲ್ಲೋ ತೊಗೋಬೇಕು ಅಂತ ಇದ್ದು ಅದು ಕೂಡ ನಮಗೆ ಸಿಕ್ತು. ಆಮೇಲೆ ನಾವು ಎಲ್ಲದೂ ಕೈಗೂಡ್ತು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.